ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಯಾವ ದೇವಾಲಯಗಳಲ್ಲಿ ಏನೇನು ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದರ್ಶನಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಅಂದರೆ ನೀವು ಬೃಂದಾವನ ದರ್ಶನವನ್ನು ಮಾಡಬಹುದು. ಎಂದಿನಂತೆ ರಾಯರ ಬೃಂದಾವನ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗ್ರಹಣ ಮುಗಿಯುವವರೆಗೂ ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಯಾವುದನ್ನು ಕೂಡ ಕೊಡಲ್ಲ. ಸೊ ಅಲ್ಲಿ ವ್ಯವಸ್ಥೆ ಹಾಗೆ ಮಾಡ್ಕೊಂಡಿದ್ದಾರೆ. ನೀವು ದೂರದ ಊರುಗಳಿಂದ ಬರ್ತಕ್ಕಂಥವರು ಬಂದು ರಾಯರ ದರ್ಶನವನ್ನು ಪಡಿಬೋದು, ವೃಂದಾವನ ದರ್ಶನವನ್ನು ಪಡಿಬೋದು. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಕೊಡುವಂತಹ ತೀರ್ಥ ಪ್ರಸಾದ ಆಯಿತಾ, ಮಂತ್ರಾಕ್ಷತೆ ಇದ್ಯಾವುದನ್ನು ಕೂಡ ಗ್ರಹಣ ಮುಗಿಯುವ ತನಕ ಕೊಡಲ್ಲ. ಆಮೇಲೆ ವಿಶೇಷ ಸೇವೆಗಳು, ನೀವೇನಾದರೂ ಸೇವೆ ಮಾಡಬೇಕು ಅಂತ ಹೋಗಿದ್ದರೆ ಅದಕ್ಕೂ ಕೂಡ ಅವಕಾಶಗಳು ಕೊಡಲ್ಲ. ಅಂದರೆ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಲ್ಲ. ಕೇವಲ ದರ್ಶನವನ್ನು ಮಾಡೋದಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇವತ್ತಿನ ವ್ಯವಸ್ಥೆ. ಸಾಮಾನ್ಯವಾಗಿ ಅಮಾವಾಸ್ಯೆನಲ್ಲಿ ಹೇಗಿರುತ್ತೆ ಅದೇ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಮತ್ತು ಮಂತ್ರಾಲಯ ಮಠಕ್ಕೆ ಸೇರಿದ ಶಾಖಾ ಮಠಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ಚಂದ್ರಗ್ರಹಣದ ಅನುಷ್ಠಾನದ ಕ್ರಮ ಹೇಗಿರುತ್ತೆ ಅಂತಂದರೆ, ಮಾಮೂಲಿನಂತೆ ಬೆಳಿಗ್ಗೆ ಬೃಂದಾವನಕ್ಕೆ ಒಂದು ಜಲಾಭಿಷೇಕವನ್ನು ಮಾಡ್ತಾರೆ. ಜಲಾಭಿಷೇಕವನ್ನು ಮಾಡಿ ಗೋಪಿಚಂದ್ರನ ಮುದ್ರಾಧಾರಣೆಗಳನ್ನು ಮಾಡಿ ಒಂದು ತುಳಸಿ ಮಣಿಯನ್ನು ಹಾಕಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಬಂದಿರುವಂಥ ಭಕ್ತರಿಗೆಲ್ಲರಿಗೂ ಕೂಡ ರಾಯರ ಪಾದೋದಕ ಪ್ರಾಶನ ಪಾದೋದಕವನ್ನು ಎಲ್ಲರಿಗೂ ಕೂಡ ತೆಗೆದುಕೊಳ್ಳಲಿಕ್ಕೆ ಕೊಡುವಂಥ ಕ್ರಮ ಇದೆ. ಅವತ್ತು ಪಂಚಾಮೃತವಾಗಲಿ, ಬೃಂದಾವನಕ್ಕೆ ಯಾವುದೇ ಅಲಂಕಾರವಾಗಲಿ, ಪೂಜೆ ನೈವೇದ್ಯ ಇತ್ಯಾದಿಗಳು ಯಾವುದು ಇರೋದಿಲ್ಲ. ಗ್ರಹಣ ಶುರುವಾಗೋದು ಯಾವಾಗ? 6:26. ಅರ್ಚಕರೆಲ್ಲರೂ ಕೂಡ ನದಿಗಳಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದು ನೀರನ್ನು ತುಂಬಿಕೊಂಡು ಆ ಬೃಂದಾವನಕ್ಕೆ ವಿಶೇಷವಾಗಿ ಜಲಾಭಿಷೇಕವನ್ನೇ ಒಮ್ಮೆ 6:26 ಬಿಟ್ಟ ನಂತರದಲ್ಲಿ 6:47 ಒಂದು ಬಾರಿ, 2 ಬಾರಿ ಬೃಂದಾವನಗಳಿಗೆ ಅಭಿಷೇಕವನ್ನೇ ಮಾಡ್ತಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಮತ್ತೊಂದು ಯಾಗಶಾಲೆಯಲ್ಲಿ ಗ್ರಹಣದ ನಿಮಿತ್ತ